ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಇವಾಗ ಇಲ್ಲಿ ಟೈಮ್ ಬಂದು 4:15 ಆಗಿದೆ. ನೋಡಿ ಎಷ್ಟು ಕತ್ಲಾಗಿದೆ, ಸುತ್ತಲೂ ಫುಲ್ ಡಾರ್ಕ್ ಆಗಿದೆ. ಸೊ ಇವಾಗ ನಾವು ಇಲ್ಲಿ ಹೋಮ್ ಡಿಪೋ ಅಂತ ಒಂದು ಶಾಪ್ ಇದೆ ಇಲ್ಲಿ. ನಾನು ಆಲ್ರೆಡಿ ನಿಮ್ಮೆಲ್ಲರಿಗೂ ಟೂರ್ ಮಾಡಿಸಿದ್ದೀನಿ ಅಲ್ವಾ. ಈ ಸ್ಟೋರಿಗೆ ಬಂದ್ವಿ, ಕೆಲವೊಂದನ್ನ ರಿಟರ್ನ್ ಮಾಡೋದಿತ್ತು. ಚಂದು ಎತ್ಕೊಳ್ತಾ ಇದ್ದಾರೆ. ಸೊ ಈ ಶಾಪಲ್ಲಿ ನೀವು ನೋಡಿದ್ರೆ ಮನೆ ಕಟ್ಟೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ಐಟಮ್ ಇರುತ್ತೆ. ಹಾಗೆ ಈ ವಾಷಿಂಗ್ ಮಿಷಿನ್, ಡ್ರೈಯರ್, ಡಿಶ್ ವಾಷರ್, ಜೊತೆಗೆ ಈ ಬಾರ್ಬಿಕ್ಯೂ ಮಿಷಿನ್ ಎಲ್ಲನೂ ಇರುತ್ತೆ. ಬೇರೆ ಬೇರೆ ಸಿಟಿ ಹತ್ರ ಎಲ್ಲ ಕಡೆನೂ ಇರುತ್ತೆ ಇದು. ಇಲ್ಲೆಲ್ಲರೂ ಅಷ್ಟೇ, ಏನಾದ್ರು ಮನೆಗೆ ಏನಾದ್ರು ವಸ್ತು ಬೇಕಿದ್ರೆ ಇಲ್ಲಿಗೆ ಬಂದು ತೊಗೊತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಚಂದು ಐಟಮ್ ರಿಟರ್ನ್ ಮಾಡೋದಕ್ಕೆ ಹೋಗಿದ್ದಾರೆ. ಅವರು ಐಟಮ್ ರಿಟರ್ನ್ ಮಾಡ್ಕೊಂಬರಲಿ, ಆಮೇಲೆ ಒಳಗಡೆ ಹೋಗೋಣ. ನೀವು ಎಂಟ್ರಿ ಆಗ್ತಾನೆ ಈ ಥರ ಕಾರ್ಟ್ ಎಲ್ಲ ಇಟ್ಟಿರ್ತಾರೆ. ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಅಂತಂದರೆ ಇಲ್ಲಿ ಎಲ್ಲ ಶಾಪಲ್ಲೂ ಅಷ್ಟೇ ರಿಟರ್ನ್ ಮಾಡೋ ಕೌಂಟರ್ ಬೇರೆ ಕಡೆ ಇರುತ್ತೆ, ಹಾಗೆ ಪರ್ಚೇಸ್ ಮಾಡೋ ಕೌಂಟರ್ ಬೇರೆ ಕಡೆ ಇರುತ್ತೆ. ಟೈಮ್ ತುಂಬ ಸೇವ್ ಆಗುತ್ತೆ. ನಾವೆಲ್ಲೂ ಏನು ಲೈನಲ್ಲಿ ನಿಂತ್ಕೊಳೋದು ಆ ಥರ ಏನೂ ಬೇಕಿಲ್ಲ. ಎರಡೂ ಮಾಡ್ತಾಯಿದ್ರೆ ಟೈಮ್ ಆಗುತ್ತಲ್ವ. ಹಾಗಾಗಿ ನೀವು ನಾನು ಹಿಂದೆ ನೋಡಿದರೆ ಇಲ್ಲಿ ಆರ್ಡರ್ ಪಿಕಪ್ ಲಾಕರ್ಸ್ ಇದ್ದಾವೆ. ಇದು ಹೇಗಪ್ಪ ಅಂತಂದರೆ ನಾವು ಏನಾದರೂ ಒಂದು ವಸ್ತು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ನಮ್ಮ ನಿಯರ್ ಬೈ ಇರೋ ಲೊಕೇಶನ್ ಲಾಕರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬಂದು ನಾವು ಪಿಕ್ ಮಾಡ್ಕೋಬೋದು. ಹಾಗೆ ಏನಾದರೂ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇದ್ದರೆ ಅವರು ಒಳಗಡೆ ಎತ್ತಿಟ್ಟಿರ್ತಾರೆ, ಅವ್ರ ಹತ್ರ ಕೇಳಿಬಿಟ್ಟು ನಾವು ಕಲೆಕ್ಟ್ ಮಾಡ್ಕೋಬೋದು. ಮಿನಿಮಮ್ ಟೈಮ್ ಅಂತ ಇರುತ್ತೆ, ಅಷ್ಟರಲ್ಲಿ ನಾವು ಪಿಕಪ್ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ಮಳೆ ಟೈಮು, ಹಾಗಾಗಿ ಅವರು ಅಂಬ್ರೆಲಾನ ಹೊರಗಡೆನೇ ಡಿಸ್ಪ್ಲೇ ಇಟ್ಟಿದ್ದಾರೆ. ಇವಾಗ ಪ್ಯಾಂಡಮಿಕ್ ಇರೋದ್ರಿಂದ ಮಾಸ್ಕ್ ಹಾಗೆ ಸ್ಯಾನಿಟೈಸರ್ ಅಂತೂ ತುಂಬ ಕಂಪಲ್ಸರಿ ಆಗಿದೆ. ಎಲ್ಲರೂ ಸ್ಯಾನಿಟೈಸರ್ ಹಾಕ್ಕೊಳ್ಳೇಬೇಕು, ಹಾಗೆ ಮಾಸ್ಕ್ ಅಂತೂ ಕಂಪಲ್ಸರಿ ವೇರ್ ಮಾಡಲೇಬೇಕು. ಇವಾಗ ಕ್ರಿಸ್ಮಸ್ ಇನ್ನೇನು ಬರ್ತಾ ಇದೆ ಅಂದರೆ ಸಾಕು, ಎಲ್ಲ ಶಾಪಲ್ಲೂ ಅಷ್ಟೇ ಕ್ರಿಸ್ಮಸ್ ಥೀಮ್ದು ಡೆಕೋರೇಷನ್ ಇಟ್ಟಿರ್ತಾರೆ ಐಟಮ್ಸ್ ಎಲ್ಲ. ನೋಡೋದಕ್ಕೆ ಖುಷಿ ಅನಿಸುತ್ತೆ. ನನಗೆ ಈ ಟೈಮಲ್ಲಿ ಶಾಪ್ಸ್ ಎಲ್ಲ ವಿಸಿಟ್ ಮಾಡಿದಾಗ ನಾನು ಈ ಥರ ಚೆಕ್ ಮಾಡ್ತಾನೆ ಇರ್ತೀನಿ. ನನಗೆ ಯಾವಾಗಲೂ ಅಷ್ಟೇ ತುಂಬಾ ನೋಡೋದಕ್ಕೆ ಖುಷಿ ಅನಿಸುತ್ತೆ ಈ ಥರ ಐಟಮ್ಸ್ ಎಲ್ಲ. ನೋಡಿ, ಒಂದು ಫ್ಲವರ್ ಪಾಟ್ಗೆ ಆಲ್ಮೋಸ್ಟ್ ಒಂದು $25 ಇದೆ. 25 ಅಂದರೆ ಆಲ್ಮೋಸ್ಟ್ $1,500 ಆಗುತ್ತೆ. ಕ್ರಿಸ್ಮಸ್ ಇನ್ನೇನು ಬರ್ತಾ ಇದೆ ಅನ್ನೋ ಟೈಮ್ಗೆ ಎಲ್ಲರೂ ಆಲ್ರೆಡಿ ಶುರು ಮಾಡಿರ್ತಾರೆ ಶಾಪಿಂಗ್ ಮಾಡೋದಕ್ಕೆ. ಹಾಗಾಗಿ ಇವರು ಕ್ರಿಸ್ಮಸ್ ಟ್ರೀಸಲ್ಲಿ ಕೂಡ ಡಿಫ್ರೆಂಟಾಗಿ ಎಲ್ಲನೂ ಇಟ್ಟಿದ್ದಾರೆ. ಹಾಯ್ ಸ್ಯಾಂತಾ, ನೋಡಿ ಸ್ಯಾಂತಾ ಇದ್ದಾರೆ ಇಲ್ಲಿ. ಹಾಯ್ ಮಾಡಿ ಎಲ್ಲರೂ. ಸೊ ನೋಡಿ, ನನ್ನ ಅರ್ಧದಷ್ಟು ಇದೆ ಇದು, ಫುಲ್ಲು ಹೈಟು, ತುಂಬ ಕ್ಯೂಟಾಗಿದೆ. ಇದು ರೇಟ್ ಬಂದುಬಿಟ್ಟು $25 ಇದೆ. ಯಾವ ಶಾಪ್ ವಿಸಿಟ್ ಮಾಡಿದ್ರೂ ಅಷ್ಟೇ ಎಲ್ಲ ಶಾಪಲ್ಲೂ ಕ್ರಿಸ್ಮಸ್ ಥೀಮಲ್ಲೇ ಐಟಮ್ಸ್ನ ಇಟ್ಟಿರ್ತಾರೆ. ಕುಕ್ಕಿಂಗ್ ಸೆಟ್ ಆಗಿರ್ಬೋದು, ಹಾಗೆ ಬಟ್ಟೆಗಳಾಗಿರ್ಬೋದು, ಗಿಫ್ಟ್ ಐಟಮ್, ಹಾಗೆ ಈ ಥರ ಡೆಕೋರೇಷನ್ ಐಟಮ್ಸ್ ಎಲ್ಲನೂ ಅದೇ ಥೀಮಲ್ಲೇ ಇರುತ್ತೆ. ಬೆಲೆ ಬಂದು $328 ಇದೆ. ನಾವು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ ಒಂದು 23,000 ಆಗುತ್ತೆ. ಪ್ಲಸ್ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು 25,000 ಅಂದ್ಕೊಳ್ಳಿ. ಅದೇ ಥರ ಎಲ್ಲ ಡಿಫ್ರೆಂಟ್ ಪ್ರೈಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇಟ್ಟಿದ್ದಾರೆ. ನಾನು ಈ ಹೋಮ್ ಡಿಪೋಟ್ ಬಂದರೆ ಸಾಕು, ಹೀರೋ ಅಂತೂ ಚೆಕ್ ಮಾಡ್ತೀನಿ. ನನಗೆ ಇದು ತುಂಬಾ ಇಷ್ಟ. ಎಲ್ಲ ಲೈಟ್ಸ್ನು ಆನ್ ಮಾಡಿರ್ತಾರೆ, ಡಿಫ್ರೆಂಟ್ ಆಗಿರುತ್ತೆ ಒಂದಕ್ಕಿಂತ ಒಂದು. ಕ್ಲಾಸಿಕ್ ಪೀಸ್ ಬೇಕಿದೆ, ವೆಸ್ಟರ್ನ್ ಸ್ಟೈಲಲ್ಲಿ ವಾಟರ್ ಬಬಲ್ ರೀತಿ, ಹಾಗೆ ಕ್ರಿಸ್ಟಲ್ ವರ್ಕ್ ಇರೋ ಥರ ತುಂಬಾ ಮ್ಯಾಟ್ ಫಿನಿಶಿಂಗ್ ಇರೋ ರೀತಿಲಿ ವೆರೈಟಿ ಆಗಿರೋ ಲೈಟ್ಸ್ ಲ್ಯಾಂಪ್ ಇರುತ್ತೆ ಇಲ್ಲಿ. ನಾನು ನಿಮಗೆ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಎಲ್ಲ ಇರುತ್ತೆ ಅಂತ. ಬನ್ನಿ ಇವಾಗ ವಾಷಿಂಗ್ ಮಿಷಿನ್, ಡ್ರೈಯರ್, ಮೈಕ್ರೋವೇವ್, ರೆಫ್ರಿಜರೇಟರ್, ಡಿಶ್ ವಾಷರ್, ಹಾಗೆ ಓವನ್ ಎಲ್ಲ ಯಾವ ಥರ ಇದೆ ಇಲ್ಲಿ ಅಂತ ಚೆಕ್ ಮಾಡೋಣ. ಅದ್ರ ಬೆಲೆಗಳೇನು ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಮನೇಲೆಲ್ಲ ಎಲ್ಲನೂ ಆಲ್ರೆಡಿ ರೆಡಿ ಕೊಟ್ಬಿಟ್ಟಿರ್ತಾರೆ. ನಾವು ಅಪಾರ್ಟ್ಮೆಂಟಿಗೆ ಬಂದಾಗಲೂ ಅಷ್ಟೇ ಆಲ್ರೆಡಿ ಎಲ್ಲನೂ ಇತ್ತಲ್ಲಿ. ವಾಷರ್ ಇತ್ತು, ಡ್ರೈಯರ್, ಡಿಶ್ ವಾಷರ್ ಎಲ್ಲನೂ ಕಂಪ್ಲೀಟಾಗಿತ್ತು.
ಹಾಗಾಗಿ ನಾವು ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡೋದೇ ಬೇಕಿಲ್ಲ. ಇವಾಗ ಇಂಡಿಯಾದಲ್ಲಾದರೆ ನಾವು ಮನೆಗೆ ಸಪ್ರೇಟಾಗಿ ಹೋಗ್ಬಿಟ್ಟು ತಗೋಬೇಕಾಗುತ್ತೆ. ವಾಷಿಂಗ್ ಮಿಷಿನ್ ಬೇಕಿದ್ದರೆ, ಹಾಗೆ ಮೈಕ್ರೋವೇವ್ ಬೇಕಿದ್ದರೆ ಎಲ್ಲನೂ ಸಪ್ರೇಟಾಗಿ ಪರ್ಚೇಸ್ ಮಾಡ್ತೀವಿ. ಆದರೆ ಇಲ್ಲಿ ಅಮೇರಿಕಾದಲ್ಲಿ ಮನೆ ತೊಗೊಂಡ್ರೆ ಅಥವಾ ನಾವು ಬಾಡಿಗೆ ಮನೆಗೆ ಹೋಗ್ತಿದ್ರು, ಅಪಾರ್ಟ್ಮೆಂಟಿಗೆಲ್ಲ ಹೋದರೂ ಕೂಡ ಅಲ್ಲೆಲ್ಲನೂ ಬೇಸಿಕ್ ಸೆಟಪ್ ಅಂತೂ ಇದ್ದೇ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ನೀವೆಲ್ಲ ನನ್ನ ಮನೇಲಿ ನೋಡಿದ್ದೀರಲ್ವ, ಅದೇ ಥರನೇ. ನೋಡಿ, ಇಲ್ಲೆಲ್ಲ ಸ್ಯಾಮ್ಸಂಗ್ ಇದೆ, LG ಇದೆ, ಹಾಗೆ ಬೇರೆ ಬೇರೆ ಬ್ರ್ಯಾಂಡಲ್ಲೆಲ್ಲನೂ ಇಟ್ಟಿದ್ದಾರೆ. ನಿಮಗೆ ಯಾವ ಕಲರಲ್ಲಿ ಬೇಕು, ಯಾವ ಥರ ಪ್ರೈಸಲ್ಲಿ ಬೇಕು ಅಂತೆಲ್ಲನೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಎಷ್ಟೊಂದು ಬೆಸ್ಟಾಗಿರೋ ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತೆ. ಸ್ಯಾಮ್ಸಂಗ್ ಚೆನ್ನಾಗಿರುತ್ತೆ, LG ಚೆನ್ನಾಗಿರುತ್ತೆ, ಹಾಗೆ ವೇರ್ಪೂಲ್ ಚೆನ್ನಾಗಿರುತ್ತೆ. ಸೊ ಆ ಥರ ನೀವು ಬೆಸ್ಟಾಗಿರೋ ವಾಷಿಂಗ್ ಮಿಷಿನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟ್ ಎಲ್ಲಿಂದ ಆಗುತ್ತಪ್ಪ ವಾಷಿಂಗ್ ಮಿಷಿನ್ ಅಂತ ಅಂದರೆ, ಒಂದು 45,000ದಿಂದ ಅಪ್ ಟು ನಿಮಗೆ 1,00,000ವರೆಗೂ ವಾಷಿಂಗ್ ಮಿಷಿನ್ನು ಸಿಗುತ್ತೆ ನಿಮಗೆ. ಈ ಫ್ರಿಡ್ಜ್ ಬೆಲೆ ಬಂದು 2,10,000 ಆಗುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಕೂಡ ಕೊಡಬೇಕು. ನೋಡಿ, ಇದರಲ್ಲಿ ಸ್ಕ್ರೀನ್ ಇದೆ. ಚಂದುಗೆ ಈ ಥರ ಟೆಕ್ನಾಲಜಿ ಎಲ್ಲ ತುಂಬಾ ಇಷ್ಟ. ಈ ಥರ ಏನಾದ್ರು ಸ್ಕ್ರೀನ್ ಎಲ್ಲ ನೋಡಿದ್ರೆ ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ತುಂಬಾ ಇಂಟ್ರೆಸ್ಟ್ ಅವ್ರಿಗೆ. ನೋಡಿ, ಇಲ್ಲಿ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಕೂಡ ಎಲ್ಲನೂ ಇದೆ. ಹಾಗೆ ಪ್ರೈಸಸ್ ಕೂಡ ಚೇಂಜ್ ಇದೆ. ಕೆಲವೊಂದು ರೆಫ್ರಿಜರೇಟರ್ ಅಂತೂ ಡೀಲಲ್ಲಿ ಇಟ್ಟಿರ್ತಾರೆ. ಕೆಲವೊಂದು ಸಲ ಎಲ್ಲ ನಿಮಗೆ ತುಂಬಾ ಕಡಿಮೆಗೆ ಸಿಕ್ಬಿಡುತ್ತೆ. ನೋಡಿ, ಇದರಲ್ಲಿ ನಿಮಗೆ ಯಾವ ಥರ ಬೇಕು, ಯಾವ ಮಾಡೆಲಲ್ಲಿ ಬೇಕು, ನಿಮ್ಮ ಬಜೆಟ್ ಏನಿದೆ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ರೆಫ್ರಿಜರೇಟರ್ ಬೆಲೆ ಬಂದು ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ, ನಿಮಗೆ 1,00,000ದಿಂದ 4ರಿಂದ 4,25,000ವರೆಗೂ ನಿಮಗೆ ಇಲ್ಲಿ ರೆಫ್ರಿಜರೇಟರ್ ಸಿಗುತ್ತೆ. ನೋಡಿ, ಇಲ್ಲಿ ಪಾತ್ರೆ ತೊಳೆಯೋ ಮಿಷಿನ್ ಇಟ್ಟಿದ್ದಾರೆ. ಇದ್ರ ಬೆಲೆಗಳು ಯಾವ ಥರ ಇರುತ್ತಪ್ಪ ಅಂದರೆ, ನಿಮಗೆ 1,00,000 ಒಳಗಡೆ ಸಿಕ್ಬಿಡುತ್ತೆ. ಈವನ್ ಇಂಡಿಯಾದಲ್ಲಿ ಕೂಡ ಅಷ್ಟೇ ನಿಮಗೆ ಒಂದು 60,000ರಿಂದ 70,000ದೊಳಗೆ ನೀವು ಈ ಥರ ಡಿಶ್ ವಾಷರ್ನ ತೊಗೋಬೋದು. ಇಲ್ಲೂ ಕೂಡ ಕ್ವಾಲಿಟಿ ಯಾವ ಥರ ಅನ್ನೋದ್ರ ಮೇಲೆ ನೀವು ಚೂಸ್ ಮಾಡಬೇಕಾಗುತ್ತೆ. ನೀವು ಈ ಸೈಡಲ್ಲಿ ನೋಡಿದರೆ ಇಂಡಕ್ಷನ್ ಸ್ಟವ್ ಹಾಗೆ ಓವನ್ ಇಟ್ಟಿದ್ದಾರೆ. ಜೊತೆಗೆ ಮೈಕ್ರೋವೇವ್ ಕೂಡ ಮೇಲ್ಗಡೆ ಸೆಟಪ್ ಮಾಡಿದ್ದಾರೆ. ಇದು ಇಂಡಕ್ಷನ್ ಸ್ಟವ್ ಎಲ್ಲ ಯಾವ ಥರ ಬರುತ್ತೆ, ಇದು ಓನ್ ಫುಲ್ ಸೆಟ್ ಅಂತ ಅಂದರೆ 1,00,000ದಿಂದ ಶುರುವಾಗುತ್ತೆ. ಅಪ್ ಟು ನಿಮಗೆ ಒಂದು 2-2.5 ಲಕ್ಷದವರೆಗೂ ನಿಮಗೆ ಸಿಗುತ್ತೆ. ಇದರಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಮಾಡಲು ಹಾಗೆ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ನೋಡಿ, ಮೈಕ್ರೋವೇವ್ ಬೆಲೆ ಬಂದು ಇಲ್ಲಿ 35,000 ಇರುತ್ತೆ. ಇವನ್ ಇಂಡಿಯಾದಲ್ಲಿ ಕೂಡ ಅಷ್ಟೇ ಅದೇ ಥರ ಪ್ರೈಸಲ್ಲೂ ಸಿಗುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಮನೇಲಿ ಅವಾಗ ಇದ್ದಿದ್ದು ಆಲ್ಮೋಸ್ಟ್ ಒಂದು 25,000 ಕೊಟ್ಬಿಟ್ಟು ಇಂಡಿಯಾದಲ್ಲಿ ತೊಗೊಂಡಿದ್ರು ಅನಿಸುತ್ತೆ. ಸೊ ಅದ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು $500 ಶುರುವಾಗುತ್ತೆ. ಹಾಗೆ ಇನ್ನು ಕೆಲವು ಮೈಕ್ರೋವೇವ್ ಇದೆ ಜಸ್ಟ್ ಟೆಂಪ್ರವರಿಗೋಸ್ಕರ ಅಂತ. ಅದು ನಿಮಗೆ ಒಂದು $50 ಸಿಕ್ಬಿಡುತ್ತೆ. ಟೆಂಪ್ರವರಿ ಯೂಸ್ ಮಾಡ್ಕೊಳೋದಕ್ಕೆ ಅಷ್ಟು ಕ್ವಾಲಿಟಿ ಏನೂ ಇರೋದಿಲ್ಲ. ಇಲ್ಲಿ ಎಷ್ಟೊಂದು ಜನ ಎಲ್ಲ ಕ್ವಿಕ್ಕಾಗಿ ಮೂವ್ ಆಗ್ತಿರ್ತಾರಲ್ವ, ಅವರು ಆ ಥರದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ತುಂಬಾ ಕ್ವಾಲಿಟಿ ಆಗಿರೋ ಮೈಕ್ರೋವೇವ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಸೈಡ್ ಬಂದು ಎಲ್ಲ ಗ್ಯಾಸ್ ಸ್ಟವ್. ನನಗೆ ಇವು ತುಂಬಾ ಇಷ್ಟ. ಅದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸ್ ವೈಸೂ ಓಕೆನೇ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. ಬನ್ನಿ, ಇವಾಗ ಲಾಸ್ಟ್ ಒಂದಿದೆ ನೋಡಿ ವೈಟ್ ಕಲರು, ಅದನ್ನು ತೋರಿಸ್ತೀನಿ. ಇಲ್ಲಿ ಎಷ್ಟೊಂದು ಹಳೆ ಮನೆಗಳಲ್ಲಿ ಈ ಥರದನ್ನು ಯೂಸ್ ಮಾಡಿರ್ತಾರೆ. ರೆಂಟಲ್ ಅಪಾರ್ಟ್ಮೆಂಟಲ್ಲೆಲ್ಲ ಇದೇ ಥರನೇ ಇರುತ್ತೆ. ಒಂಥರ ಸಖತ್, ಒಂಥರ ಆ್ಯಂಟಿಕ್ ಪೀಸ್ ಥರ ಇದೆ ನೋಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಫುಲ್ ಆ ಥರ ಇದೆ ಇದು. ಬಟ್ ಈ ಲುಕ್ನ ತುಂಬ ಜನ ಲೈಕ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಇದೇ ಲೋಯೆಸ್ಟ್ ಪ್ರೈಸ್ ಇರೋ ಅಂಥದ್ದು ಸ್ಟವ್ ಸೆಟ್. ವಾಷಿಂಗ್ ಮಿಷಿನ್ ಹಾಗೆ ಡ್ರೈಯರ್ ಎರಡೂ ಕೂಡ ಈ ಥರ ಮೇಲೆ ಕೆಳಗನೆ ಕಂಪ್ಲೀಟಾಗಿ ಒನ್ ಪೀಸ್ ಇದೆ. ಇದ್ರ ಬೆಲೆ ಬಂದು 1,35,000 ಪ್ಲಸ್ ಟ್ಯಾಕ್ಸ್ ಅಂದರೆ 1.5 ಲಕ್ಷ ಆಗುತ್ತೆ ನಿಮಗೆ. ಇದು ಎರಡರಿಂದನೂ ಫುಲ್ ಪೀಸು. ಇದು ನೋಡಿ ಸೋಪ್ ಕಂಟೈನರ್ ಇದೆ. ಇದು ವಾಷರ್ ಕಮ್ ಡ್ರೈಯರ್.
ಫ್ರಿಡ್ಜ್ ಅಂತೂ ನಾನು ಎಲ್ಲನೂ ಒಂದ್ಸಲ ತೆಗೆದ್ಬಿಟ್ಟು ನೋಡ್ತಾ ಇದ್ದೆ, ಯಾವ ಥರ ಎಲ್ಲ ಇದೆ ಒಳಗಡೆ ಸೆಟಪ್ ಅಂತ ನೋಡ್ತಾ ಇದ್ದೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಅನಿಸ್ತಾ ಇತ್ತು. ನೋಡಿದ್ರಲ್ಲ ಎಷ್ಟೆಲ್ಲ ದುಡ್ಡು ಇರುತ್ತೆ ಅಂತ. ಇದೇ ರೀತಿ ಕಾಸ್ಕೋ ಅಂತ ಶಾಪ್ ಇದೆ ಅಲ್ವಾ, ಹೋಲ್ಸೇಲ್, ಅಲ್ಲೂ ಕೂಡ ಇರುತ್ತೆ. ಹಾಗೆ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಶಾಪ್ಸ್ ಕೂಡ ಇದೆ. ಆದರೆ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲೇ ಹೋಮ್ ಗುಡ್ಸಲ್ಲಿ ತೊಗೊತಾರೆ ಜಾಸ್ತಿ. ನಮ್ಮ ಇಂಡಿಯನ್ಸ್ ಎಲ್ಲ ಕಾಸ್ಕೋ ಹಾಗೆ ಹೋಮ್ ಗುಡ್ಸಲ್ಲಿ ತೊಗೊಳೋದು ಜಾಸ್ತಿ. ಫ್ರೆಡ್ ಮೈರ್ ಹತ್ರ ಬಂದ್ವಿ. ಫ್ರೆಡ್ ಮೈರ್ ಅನ್ನೋದು ಇಲ್ಲಿ ನಮ್ಗೆ ಏನು ಬೇಸಿಕ್ ನೀಡ್ಸ್ ಬೇಕೋ ಎಲ್ಲ ಇಲ್ಲಿ ಸಿಗುತ್ತೆ. ಹಾಲು, ತರಕಾರಿ, ಹಣ್ಣು, ಕೆಲವೊಂದು ಥಿಂಗ್ಸ್ ಏನು ಮನೆಗೆ ನಮಗೆ ಬೇಕಾಗಿರುತ್ತೋ ಎಲ್ಲನೂ ಇಲ್ಲಿ ಸಿಗುತ್ತೆ. ನಾನು ಹೇಳ್ದೆ ಅಲ್ವಾ, ನೋಡಿ ಇವಾಗ ಕ್ರಿಸ್ಮಸ್ ಥೀಮ್ಗೆ ಇಲ್ಲೂ ಕೂಡ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನನಗೆ ಪರ್ಸ್ನಲಾಗಿ ಫ್ರೆಡ್ ಮಾರಲ್ಲಿ ಡೆಕೋರೇಷನ್ ಐಟಮ್ಸ್ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗೆ ಬೆಲೆ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇಟ್ಟಿರ್ತಾರೆ. ನಾರ್ಮಲಾಗಿ ಇದಕ್ಕೆ ಅಂತಲೇ ಬೇರೆ ಬೇರೆ ಶಾಪ್ಸ್ ಇರುತ್ತೆ, ಅದಕ್ಕೆ ಅಲ್ಲೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಒಳ್ಳೆ ಬೆಸ್ಟ್ ಡೀಲಲ್ಲಿ ಇನ್ನು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇಲ್ಲಿ ಟಾಯ್ಸ್ ಮತ್ತು ಈ ಥರ ಗಿಫ್ಟ್ ಐಟಮ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸ್ತಾ ಇರುತ್ತೆ, ಈ ಥರ ಹೋಮ್ ಡಿಕೋರ್ ಐಟಮ್ಸ್ ಎಲ್ಲನೂ. ಅದು ಬಿಟ್ಟರೆ ಈ ಬೇಸಿಕ್ ಏನು ನಮಗೆ ನೀಡ್ಸ್ ಬೇಕೋ, ಈ ಹಾಲು, ಹಣ್ಣು, ತರಕಾರಿ ಅದೆಲ್ಲ ಬೇರೆ ಹೋಲ್ ಫುಡ್ಸ್ ಅಂತ ಶಾಪ್ ಇದೆ, ಅಲ್ಲೆಲ್ಲ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಬೆಸ್ಟಾಗೇ ಸಿಗುತ್ತೆ. ಹಾಗೆ ತುಂಬಾ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇಲ್ಲಿ ಲಾಟ್ ಆಫ್ ಪೀಪಲ್ ಫ್ರೆಡ್ ಮಾರಲ್ಲೇ ಶಾಪಿಂಗ್ ಮಾಡ್ತಾರೆ. ನಾವಿನ್ನು ಕಪಲ್ಸ್ ಇರೋದ್ರಿಂದ ನಮಗೆ ಅಷ್ಟು ನೆಸ್ಟಿ ಇರಲ್ಲ ತುಂಬ ಲಾರ್ಜ್ ಕ್ವಾಂಟಿಟಿಲಿ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡೋದು. ಕೆಲವೊಂದು ಸಲ ಎಲ್ಲ ಏನಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅನ್ನೋ ಟೈಮಲ್ಲಿ ಅಷ್ಟೇ ನಾವು ಹೋಲ್ಸೇಲ್ ಹೋಗಿ ತೊಗೊಂಡು ಬರ್ತೀವಿ. ಅದು ಬಿಟ್ಟರೆ ಚಂದು ನಾನು ಇದ್ದಾಗ ಈ ಥರ ಯಾವಾಗಲೂ ನಾವು ಆಚೆ ಹೊರಗಡೆ ವಾಕ್ ಹೋಗೋದಾಗಿರ್ಬೋದು, ಜಸ್ಟ್ ಡ್ರೈವ್ ಬರೋದು ಅದೆಲ್ಲ ಮಾಡ್ತಾನೆ ಇರ್ತೀವಿ. ಆ ಟೈಮಲ್ಲಿ ನಮಗೆ ಬೇಕಾಗಿರೋ ಥಿಂಗ್ಸ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ಹಣ್ಣಿದೆ. ದಾಳಿಂಬೆ ಹಣ್ಣು 2 ಹಣ್ಣಿಗೆ $6 ಇರುತ್ತೆ. ಅಂದರೆ ಒಂದು ಹಣ್ಣಿಗೆ ಇಲ್ಲಿ $3 ಅಂದ್ಕೊಂಡ್ರೆ $200 ಆಗುತ್ತೆ. ಕೆಲವೊಂದು ಸಲ ತಿನ್ನಬೇಕು ಅನಿಸ್ದಾಗ ಸೊ ಈ ಥರ ಎಕ್ಸ್ಪೆನ್ಸಿವ್ ಇದ್ರೂ ತೊಗೊಂಡು ತಿಂತೀವಿ. ಇಲ್ಲಿ ದಾಳಿಂಬೆ ಹಣ್ಣು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇರುತ್ತೆ ಯಾವಾಗಲೂ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ, ಹಣ್ಣು ಎಲ್ಲನೂ ಜೋಡಿಸಿಟ್ಟಿದ್ದಾರೆ ಅಂತ ನೋಡೋದಕ್ಕೇ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ನನಗೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ರಾಸ್ಬೆರೀಸ್ ಈ ಥರ ಬೆರೀಸ್ ಅಂದರೆ ತುಂಬಾ ಇಷ್ಟ ಪರ್ಸ್ನಲಾಗಿ. ಹಾಗೆ ಗ್ರೀನ್ ಗ್ರೇಪ್ಸ್ ಕೂಡ ಇಷ್ಟ. ನಾನು ರೆಗ್ಯುಲರಾಗಿ ವೀಕ್ಲಿ ಒಂದ್ಸಲ ಇದನ್ನು ಕಲೆಕ್ಟ್ ಮಾಡ್ತಾ ಇರ್ತೀನಿ. ಇವು ನನ್ನ ಫೇವ್ರೇಟ್ ಫ್ರೂಟ್ಸ್ ಆ್ಯಕ್ಚುಲಿ. ಈ ಥರ ಬೆರೀಸು, ಗ್ರೇಪ್ಸ್, ಆ್ಯಪಲ್ಗಿಂತ ನನಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಕೊತ್ತಂಬರಿ ಬೇಕು, ಕೊತ್ತಂಬರಿ ತೊಗೊಳೋಣ. ಒಂದು ಕಟ್ಟು ಕೊತ್ತಂಬರಿಗೆ ಏನು ಇಷ್ಟಪ್ಪ ರೇಟ್ ಅಂದರೆ, ಇಲ್ಲಿ ತರಕಾರಿ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ನಾವು ಆರ್ಗ್ಯಾನಿಕ್ ಆರ್ ನಾನ್ ಆರ್ಗ್ಯಾನಿಕ್ನ ಚೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ಆರ್ಗ್ಯಾನಿಕಲ್ಲಿ ಪಿಕ್ ಮಾಡೋದ್ರಿಂದ ಇದ್ರದ್ದು ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನ್ ಆರ್ಗ್ಯಾನಿಕ್ ಕೊತ್ತಂಬರಿ ಸೊಪ್ಪು ಅಂತ ಅಂದರೆ ಒಂದು ಕಟ್ಟಿಗೆ 50 ಸೆಂಟ್ಸ್ 60 ಸೆಂಟ್ಸ್ ಇರುತ್ತೆ. ಅಂದರೆ ಒಂದು 30-35 ರೂಪೀಸ್ ಇರುತ್ತೆ ಒಂದು ಕಟ್ಟಿಗೆ. ಅದೇ ನಾವು ಆರ್ಗ್ಯಾನಿಕಲ್ಲಿ ಚೂಸ್ ಮಾಡಿಕೊಂಡಾಗ ಒಂದು 75 ರೂಪಾಯಿ ಆಗುತ್ತೆ ಒಂದು ಕಟ್ಟಿಗೆ. ಸೊ ಈ ಥರ ಎಲ್ಲನೂ ಅಷ್ಟೇ ಡಬಲ್ ರೇಟ್ ಇರುತ್ತೆ, ಇಲ್ಲ ಅಂತಂದರೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಆರ್ಗ್ಯಾನಿಕಲ್ಲಿ. ಇಲ್ಲಿ ತುಂಬ ಜನ ಆರ್ಗ್ಯಾನಿಕ್ ಪ್ರಿಫರ್ ಮಾಡ್ತಾರೆ, ಹಾಗಾಗಿ ಅವರು ಎಲ್ಲನೂ ಆರ್ಗ್ಯಾನಿಕ್ ಸೆಕ್ಷನ್ನೇ ಸಪ್ರೇಟ್ ಇರುತ್ತೆ. ಮಾಡಿಸ್ಬೇಕಾದ್ರೆ ಕ್ಯಾಶಿಯರ್ ಹತ್ರ ಕೂಡ ಹೋಗ್ಬೋದು, ಇಲ್ಲ ಅಂತಂದರೆ ನಾವೇ ಸೆಲ್ಫ್ ಚೆಕ್ಔಟ್ ಕೂಡ ಮಾಡ್ಬೋದು. ಇಲ್ಲಿ ತುಂಬಾ ಸಫಿಷಿಯೆಂಟಾಗಿ ಎಲ್ಲ ಸಿಸ್ಟಮೆಟಿಕ್ಕಾಗಿ ಸೆಟಪ್ ಮಾಡಿರ್ತಾರೆ. ಚಂದು ನಿಮಗೆ ತೋರಿಸ್ತಾ ಇರೋದು ಫ್ರೆಡ್ ಮೈರ್ ರಿವಾರ್ಡ್ಸ್ ಕಾರ್ಡ್. ನೋಡಿ ಚಂದು ಚಿಕ್ಕದನ್ನು ಈ ಥರ ವ್ಯಾಲೆಟಲ್ಲೇ ಇಟ್ಕೊಂಡಿರ್ತಾರೆ. ನಾವು ಯಾವಾಗಾದರೂ ಆಯಿತು ಈ ಥರ ಗ್ರಾಸರಿ ಶಾಪಿಂಗ್ ಬಂದುಬಿಡ್ತೀವಿ, ನಮ್ಮದು ಟೈಮಿಂಗ್ಸ್ ಏನೂ ಇರೋದಿಲ್ಲ, ರ್ಯಾಂಡಮಾಗಿ ಬರ್ತಾ ಇರ್ತೀವಿ. ಈ ಕಾರ್ಡ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಾವು ಏನಾದರೂ ಒಂದು ಐಟಮ್ ತೊಗೊಂಡ್ರೆ ಅದರಲ್ಲಿ ಏನಾದರೂ ಡಿಸ್ಕೌಂಟ್ ಇದ್ದರೆ ಮೆಂಬರ್ಶಿಪ್ ಇರೋರಿಗೆ ಈ ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಹಾಗಾಗಿ ನಾವು ಅದನ್ನು ಯಾವಾಗಲೂ ಸ್ವೈಪ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲೇ. ಹಾಗೆ ಇನ್ನೊಂದು ಇದಕ್ಕೆ ಪಾಯಿಂಟ್ಸ್ ಕೂಡ ಆ್ಯಡ್ ಆಗ್ತಾ ಇರುತ್ತೆ, ಅದನ್ನು ನಾವು ಈ ಗ್ಯಾಸ್ ಸ್ಟೇಷನಲ್ಲಿ ಎಲ್ಲ ಯೂಸ್ ಮಾಡ್ಕೋಬೋದು. ಆದರೆ ನಮ್ಮದು ಎಲೆಕ್ಟ್ರಿಕ್ ಕಾರ್ ಇರೋದ್ರಿಂದ ನಮಗೆ ಇದೇನು ಪಾಯಿಂಟ್ಸ್ ಏನು ಯೂಸ್ ಆಗೋದಿಲ್ಲ.
ಬಟ್ ಆದರೆ ಈ ಥರ ಡಿಸ್ಕೌಂಟ್ ಎಲ್ಲ ಇದ್ದರೆ ಅಪ್ಲೈ ಆಗುತ್ತೆ. ನಾವೇ ಚೆಕ್ಔಟ್ ಮಾಡ್ತಿರೋದ್ರಿಂದ ಇವರು ಎಲ್ಲ ಥರ CCTV ಕ್ಯಾಮ್ರಾಸ್ ಹಾಗೆ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲನೂ ಇನ್ಸ್ಟಾಲ್ ಆಗಿರುತ್ತೆ. ಇಲ್ಲಿ ಯಾವುದೇ ಥರ ಹಾಗೇ ಪಿಕ್ ಮಾಡೋದಕ್ಕಾಗಲ್ಲ. ಎಲ್ಲನೂ ನೀಟಾಗಿ ಕ್ವಾಂಟಿಟಿ ಹಾಗೆ ಎಲ್ಲ ವೆಯ್ಟ್ ಎಲ್ಲನೂ ಎಂಟ್ರಿ ಮಾಡಿ ಐಟಮ್ಸ್ ಎಲ್ಲ ಕರೆಕ್ಟ್ ಇದೆ ಅಂದಮೇಲೆ ಅದು ನಮ್ಮ ಲೈನ್ನ ಕ್ಲಿಯರ್ ಮಾಡುತ್ತೆ. ಹಾಗೆ ಇಲ್ಲಿ ಪೇ ಮಾಡೋದು ಕೂಡ ಫ್ರೆಡ್ ಮಾರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿ ಕ್ಯಾಶಲ್ಲಿ ಕೂಡ ಕೊಡ್ಬೋದು, ಇಲ್ಲ ಕಾರ್ಡಲ್ಲಿ ಕೂಡ ನಾವು ಕೊಡ್ಬೋದು. ಈಗ ಚಂದ್ರು ಹತ್ರ ಕ್ಯಾಶ್ ಇರೋದ್ರಿಂದ ಅದನ್ನು ಇನ್ಸರ್ಟ್ ಮಾಡ್ತಿದ್ದಾರೆ. ಅದು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಏನು ರಿಮೈನಿಂಗ್ ಅಮೌಂಟ್ ಬರಬೇಕೋ ಅದನ್ನು ನಮಗೆ ವಾಪಸ್ ಕೊಡುತ್ತೆ. ಈ ಮಿಷಿನಲ್ಲೇ ಎಲ್ಲ ವರ್ಕ್ ಆಗುತ್ತೆ. ನನಗೆ ಅದು ತುಂಬಾ ಇಷ್ಟ. ಬೇರೆ ಶಾಪಲ್ಲೆಲ್ಲ ಹೋದರೆ ಈ ಥರ ಕಾರ್ಡ್ ಫೆಸಿಲಿಟಿ ಇರುತ್ತೆ ಹೊರತು ಕ್ಯಾಶಲ್ಲೆಲ್ಲ ಪೇ ಮಾಡೋ ಥರ ಆಪ್ಷನ್ ಇರೋದಿಲ್ಲ ನಮಗೆ. ಇನ್ನೊಂದು ಎಂಟ್ರಿ ವೇ ಹತ್ರ ಟಾಯ್ಸ್ ಡೊನೇಟ್ ಮಾಡೋ ಥರ ಇತ್ತು. ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ನಾವು ಏನೆಲ್ಲ ಟಾಯ್ಸ್ನ ಡೊನೇಟ್ ಮಾಡ್ತೀವೋ ಅದು ನಮ್ಮ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಟಾಯ್ಸ್ನ ಹುಡುಕ್ಬಿಟ್ಟು ಡೊನೇಟ್ ಮಾಡೋಣ ಅಂತ ನಾನಿವಾಗ ಹುಡುಕ್ತಾ ಇದ್ದೀನಿ. ಇಲ್ಲಿ ಬಾರ್ಬಿ ಸೆಕ್ಷನ್ನ ನೋಡ್ತಾ ಇದ್ದೀನಿ. ನನಗೆ ಪರ್ಸ್ನಲಾಗಿ ಡಾಲ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ಥರ ಯಾವುದಾದ್ರೂ ಆಗಿರ್ಬೋದು, ಬಾರ್ಬಿದಾಗಿರ್ಬೋದು, ಬೇರೆ ಕ್ಯಾರೆಕ್ಟರ್ ಆದ್ರೂ ಅಷ್ಟೇ ನನಗೆ ಟಾಯ್ಸಲ್ಲಿ ಈ ಡಾಲ್ಸ್ಗಳು ತುಂಬಾ ಇಷ್ಟ ಆಗುತ್ತೆ. ನಾನು ಬಾರ್ಬಿ ಡ್ರೀಮ್ ಹೌಸ್ ಎಪಿಸೋಡ್ಸ್ನ ನಾನು ಕೂಡ ಕೆಲವೊಂದು ಸಲ ನೋಡ್ತಾ ಇರ್ತೀನಿ. ನಂಗೆ ತುಂಬಾ ಇಷ್ಟ ಇದು. ಇದನ್ನು ಚೂಸ್ ಮಾಡಿಕೊಂಡೆ. ಇದು ತುಂಬಾ ಚೆನ್ನಾಗಿದೆ. ಎಪಿಸೋಡ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಕಲರ್ಫುಲ್ ಆಗಿರುತ್ತೆ, ಒಂದು ಮಾರಲ್ ಸ್ಟೋರೀಸ್ ಕೂಡ ಇರುತ್ತೆ ಇದರಲ್ಲಿ. ತುಂಬಾ ಪ್ಯಾಷನೇಟ್ ಆಗಿರುತ್ತೆ. ಇದು ನನಗೆ ತುಂಬಾ ಇಷ್ಟ ಇದು ಬಾರ್ಬಿ ಡ್ರೀಮ್ ಹೌಸ್. ಸೊ ಬನ್ನಿ ಇದನ್ನು ಡೊನೇಟ್ ಮಾಡಿಬಿಟ್ಟು ನೆಕ್ಸ್ಟು ಮನೆಗೆ ಹೊರಡೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೋಡಿ, ಜಸ್ಟು ಒಂದು 3 ಥರ ಹಣ್ಣು ಮತ್ತು ಒಂದೇ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದು ಅಷ್ಟೇ. ಇಷ್ಟಕ್ಕೇ 1400 ಅಂತ ಅನ್ಕೋಬೋದು ನೀವು. ಇಂಡಿಯಾದಲ್ಲೂ ಎಲ್ಲನೂ ರೇಟ್ ಆಗ್ತಾಯಿದೆ.